ಮ್ಯಾಗಿನ ಕೂತು ಏಕನಾಥ್ ಮಹಾರಾಜರು ಆಳಕ್ಕೆ ಗೋದಾವರಿ ನದಿಗೆ ಸ್ನಾನಕ್ಕೆ ಹೋಗಿ ಬರ್ತಿದ್ರು. ಒಂದು ಕೊಡ ತುಂಬಿಕೊಂಡು ಎಲ್ಲಿ ಹಾಕೊಂಡು ಪಿಚ್ ಅಂತ ತಮ್ಮ ಹಾಕೋತಿಲ್ಲ ಪಿಚ್ ಅಂತ ಉಳಿದ್ರು. ಅವ್ರು ಏನು ಒಂದು ಶಬ್ದ ಚಕಾರಲಿಲ್ಲ. ಏಕನಾಥ್ ಮಹಾರಾಜರು ನದಿಗೆ ಹೋದ್ರು, ಸ್ನಾನ ಮಾಡಿದ್ರು. ಹಿಂಗೆ ಅವ್ನು ಜಪ್ಮಾಲಿ ಹಿಡಿದು 107 ಸಲ ಉಗಳಿದ್ರು ಪುಣ್ಯಾತ್ಮ. 108ನೇ ಸಲಕ್ಕೆ ಅವ್ನು ಏನಾಯ್ತು, ನಾಚಿಕೆ ಬಂತು, ಅವರು ಕಡಿಮೆ ಆಯ್ತು. ಕೆಳಗೆ ಹೇಳಿದ್ರು ಸಾಷ್ಟಾಂಗ ಹಾಕಿದ್ರು. ಯಾರಪ್ಪ ನೀ ಏನು ಅಂತ ನನ್ನ ಅಪರಾಧ ಕ್ಷಮಾ ಮಾಡಿರಿ. ಯಾಕೆ 107 ಸಲ ನಿಮ್ಮ ಮ್ಯಾಲೆ ಉಗುಳಿನ್ರಿ ಅಂತ ಅವ್ರವ್ರ ಕಾಲು ಹಿಡ್ಕೊಂಡ್ರಂತ. ನಿನ್ನಿಂದಪ್ಪ ನನ್ನ ದೊಡ್ಡ ಆಸೆ ಇಡೇರಿ. ನಾ ಕೂಸಿರ್ಲಿಕ್ಕಾಗಿ ಹುಡುಗರ ಜೋಡಿ ಆಟ ಆಡ್ಕೋತ ಗೋದಾವರಿ ನದಿಗೆ ರಂಡಿ ಬರ್ತಿದ್ನಿ. ನನ್ನ ಜೀವನದಾಗ ಒಮ್ಮೆ 108 ಸಲ ಸ್ನಾನ ಮಾಡಬೇಕಂತ ಗುರಿ ಇತ್ತು. ನಿನ್ನ ನಿನ್ನ ಅನುಗ್ರಹದಿಂದ ನನಗೆ 108 ಸಲ ಸ್ನಾನ ಆಗ್ತದೆ. ಹೆಂಗೆ ನೋಡಿರಿ ಸತ್ಪುರುಷರ ಪುಕ್ಷಟಿ ಸತ್ಪುರುಷರಾಗ್ತಾರೇನ್ರಿ? ನಮಗೆ ನೀವು ಕುರ್ಚೆ ಬಿಟ್ಟು ಈ ಕುರ್ಚೆ ಬಿಟ್ಟು ಆ ಕುರ್ಚೆ ಮೇಲೆ ಕೂತಿದ್ನೆ. ಶಂಕರ ವಿಮಪ್ಪ ಗಿರೀಶ್ ಬಂದ, ಕಾಕ ಹೇಳ ಆ ಕುರ್ಚಿ ಅವರು ಯಾಕೆ ನಾ ಕೂತಿದ್ದಲ್ಲೇ ನನ್ನ ಮಾರಿ ನೋಡ್ಬೇಕು ನೀವು ಹೆಂಗೆ ಫರಕ್ ಆಗ್ತದೆ. ಏನು ಇದೇ ಜಮಖಾನೆ ಹ್ಯಾಸ್ ಕೂತಿರ್ತೀವಿ. ಸ್ವಲ್ಪ ಸರಿ ರೀ ಮಗಳನ್ರಿ ಯಾಕೆ ನೀ ಕೂಡ್ಲಾತ್ಲಾಗೆ ನಮ್ಮಲ್ಲಿ ಅಗ್ನಿ ಹುಲಿ ಬಂದವ್ರಿಗೆ ಆವೇಶ ಬಂದೇ ಬಿಡ್ತದೆ. ಎಟ್ಟು ಕಾಡಿದ್ರೆ ಏನಾಗೋದು? ಹಾಂ ಏನಪ್ಪ ಅಂದ್ರೆ ನಾವು ನಿಜವಾಗ್ಲೂ ನಮಗೇನಪ್ಪ ನಾವು ಭಕ್ತರಾಗಬೇಕಾಗಿತ್ತು. ನಾವು ಮಹಾರಾಜರ ಭಕ್ತರಾಗಬೇಕಾಗಿತ್ತು. ಅವ್ರ ಕೃಪಾ ಪಡಿಬೇಕಾಗಿತ್ತು ಅಂದ್ರೆ ಶರಣಾಗತರಾಗಲ್ಲ ಅಂತ ಕೆಲಸ ಇಲ್ರಿ. ಸುಮ್ಮನೆ ಎಷ್ಟು ಕಾಲ ಎಷ್ಟು ಕೇಳಿದ್ರಿ ಏನ್ರಿ ಅವು ಹೆಬ್ಬಾಳಿ ನೀರಿರ್ತಾರೆ ಇದಕ್ಕೆ ಹೋಗಿದ್ರಂತ್ರಿ ಈ ಹಂಪಿ ಅಲ್ಲ ಹೊಸಪೇಟೆಗೆ. ಅವ್ರ ಭಕ್ತರೊಬ್ಬರ ಬ್ರಹ್ಮಚೈತನ್ಯ ಮಹಾರಾಜರ ಶಿಷ್ಯರದು ಮನೆ ಓಪನಿಂಗ್ ಇತ್ತು. ನಂಜುಂಡಿ ಶೆಟ್ಟಿ ಅಂತ ತಿಳ್ಕೊಂಡು ಕಲ್ಯಾಣ ಮಂಟಪದಾಗ ಅವರು ಬ್ರಹ್ಮಚೈತನ್ಯ ಮಹಾರಾಜರ ಜೀವನ ಚರಿತ್ರೆ ಹೇಳ್ತಿದ್ರು. ಆಮೇಲೆ ಅವ್ರಿಗೂ ಹಿಂಗೆ ಶಂಕರನ ಮನೆ ಐತಲ್ರಿ ಕೆಳಗೆ ಹಿಂಗೆ ಸೊಪಾದಿ ಇಟ್ಟಿದ್ದಾನೆ. ಹಂಗೆ ಒಬ್ಬರ ಮನೆಯಾಗ ಇಳಿಸಿದ್ರು. ಅಲ್ಲಿ ಮುಂಜಾನೆ ಎದ್ದು ಕೂಡ್ತಿದ್ರು. ಅವರು ನಮ್ಮ ವಿಜಾಪುರ ಮಂದಿ ಚಹಾ ಕಾಫಿ ಕುಡಿ ಚಟ ಬಾಳ 2 ಸಲ ಚಹಾ ಕಾಫಿ ಕುಡ್ಕೊತ ಕೂತಿದ್ರು. ಒಬ್ಬ ಹೆಣ್ಮಗಳು ಬಂದು ನಮಸ್ಕಾರ ಮಾಡಿಲ್ಲ. ಯಾಕೆ ಮಾತಾ ಯಾರು ನೀನು? ಮಹಾರಾಜರ 3 ದಿವಸ ನಿಮ್ಮ ಪ್ರವಚನ ಕೇಳಿದ್ರಿ, ಆನಂದ ಆಗ್ತದೆ. ಇವತ್ತಿಂದ ಬರುವುದಿಲ್ಲ ಏನ್ಲಂತ. ಯಾಕೆ ನಾ ಯಾರಿಗೇನು ಕೆಟ್ಟ ಮಾತಾಡಿಲ್ಲ, ಮನಸ್ಸು ನೋಯಿಸಿಲ್ಲ. ಅದಕ್ಕಲ್ರಿ ಮತ್ತೆ ನೀವು ಹೇಳಿರಲ್ರಿ ನಾಮಸ್ಮರಣೆ ಮಾಡು ಸಮಾಧಾನ ಸಿಗ್ತದೆ, ದೇವ್ರು ಭೇಟಿ ಆಗ್ತಾನಂತ. ಹೊಳೆ ಮಳೆ ಎಟ್ಟು ಕೇಳ್ಕೊತ ಕೂಡೋದು ದಿನ ಅಂದಂತ. ನೀವು ಹೆಬ್ಬಾಳಿ ಯಾವುದು ತರಕ್ಕೆ ಸಾಷ್ಟಾಂಗ ಹಾಕಿದ್ರಂತ. ತಾಯಿ ನನಗೆ ಇನ್ನ ಹಚ್ಚಿಲ್ಲದೆ ಈ ನೀವು ಮೂಡೋದಿಲ್ಲ ತಿಳ್ಕೊಂಡಿಲ್ಲ ಸಾಕು. ಮತ್ತು ನಾವು ಎಷ್ಟು ಸಲ ಕೇಳಿಲ್ರಿ ನಾಮಸ್ಮರಣೆ ಮಾಡಿ ಸಮರ್ಥ ಕೈ ಮುಗಿದ್ರಿ. ಯಾರು ಫೋಟೋ ಇಟ್ಟು ನಾವು ಜೈಗುರು ಕುಣದ ಭಜನೆ ಮಾಡ್ತೀವಿ ಅಂಥ ಪರಬ್ರಹ್ಮ ವಸ್ತು ನಿಮ್ಮ ಕೈ ಮುಗಿದು ಹೇಳ್ತೀನಿ, ನಮಸ್ಕಾರ ಮಾಡಿ ಹೇಳ್ತೀನಿ, ನಾಮಸ್ಮರಣೆ ಮಾಡಿರಿಪ್ಪ ಸಮರ್ಥರು ಟೊಂಕ್ ಕಟ್ಟಿನಿ ಅಂತ ನಮಗೆ ಅರುಣ ಇಲ್ರಿ. ನೋಡ್ರಿ ಅವ್ರು ಮಾಸ್ಕಲ್ ಸಾಲಿ ಮಾಸ್ತರ್ ಇದ್ದಂಗೆ ಅವ್ರು ಹೇಳಂಗೆ ಹೇಳ್ತಾರೆ. ಅವ್ರ ಕೆಲಸ ಅದ ಕೇಳೋದು ಬಿಡೋದು ನಮ್ಮ ಕೆಲಸ. ನಾವು ಇದನ್ನೇ ಮಾಡ್ಕೋತ ಬಂದ್ವಿ. ಇನ್ನಾದರೂ ಜಾಲೆ ದೇ ಗೇಲೇತೆ ಹೂಣ್ ಗೇಲೆ ಏನಾಗೈತ್ಲೆ ಆಗಲಿ, ಹೋಗಲಿ. ಈ ಮನೆ ದೀಪಾವಳಿ ಆಗ್ತಿಲ್ಲ ರಘು ಶೆಡ್ಜಿ ಅಂಗಡಿಗೆ ಹೋಗ್ಬೇಕು. ದೋಸ್ತಿ ಮಾಡ್ಕೊ ಶೆಡ್ಜಿ ಅಂಗಡಿ ಕಾರ್. ಅವ್ರೊಂದು ಕೆಂಪು ಅರಿವಿ ಪುಸ್ತಕ ಇಡ್ತಾರೆ ಪೂಜಾಕ್ಕೆ. ಅಲ್ಲೇ ಕುಲದೇವತಾ ಪ್ರಸನ್ನ ಶಂಭು ಗೊತ್ತೈತಿ, ಮಹಾಲಕ್ಷ್ಮಿ ಪ್ರಸನ್ನ, 5 ದೇವ್ರ ಹೆಸರು ಬರೆಸ್ತಾರೆ. ಬರೀಸಿ ಹೊಸ ಪುಸ್ತಕ ಚಾಲು ಮಾಡ್ತಾರೆ. ಅವಾಗ ಅವ್ರು ಏನಂತಾರೆ, ಹಳೆ ಬಾಕಿ ಬಂತು ಹೋತು, ಗೆಲೆತೋ ಗೆಲೆ ಆಗದಾಗ ಹೋಗ್ತದೆ. ಎಲ್ಲಿ ಉದ್ರಿ ಮುಳುಗಿಸಿದ್ರೆ ಮುಗಿಸ್ಕೊಂಡು ಈ ವರ್ಷ ಗಟ್ಟಿಮುಟ್ಟು ಮಾಡೋನು ವ್ಯಾಪಾರ ಫಾಯ್ದೆದಾಗ್ತವ್ರು. ಹಂಗೆ ಆಧ್ಯಾತ್ಮದಾಗ ನಮ್ಮ 56 ವರ್ಷ ಜಾಲಿತೋ ಜಾಲಿ ಹೋಗಲಿ. ಇನ್ನರೇ ಎಚ್ಚರಾಗಿರಲ್ಲ. ನಾವು ಎಚ್ಚರಾಗಲಿಲ್ಲ ಅಂದ್ರೆ ಆತ್ಮಹತ್ಯಾರ ಆಯ್ತು. ಬಲ ಆಯ್ತು. ಇವ್ರು ಹೇಳ್ತಾನೆ ದಾಸ್ಪತಿ ಕೀರ್ತನೆ ಕೇಳ್ತಿರಲಿಲ್ಲ. ಮತ್ತು ನೀವಲ್ಲ ಮನೆ ಬೆಂಕಿ ಬಿದ್ದಾಗ ಆಮೇಲೆ ಅವ್ರು ಸುಮ್ಮನೆ ನಾವು ಬರೀ ಆತ್ಮಹತ್ಯಾರ ಅಂತ ನಾವು ಸುಮ್ಮನೆ ಬಂದತ್ತಿಲ್ರಿ. ನಾವು ಮಹಾ ಆತ್ಮಹತ್ಯಾರ ಹಾಕಿವ್ರಿ, ಹೌದಿಲ್ರಿ? ಮತ್ತೆ ಇನ್ನೂ ನಾವು ಎಚ್ಚರ ಆಗಲಿಲ್ಲ ಅಂದ್ರೆ ಏನಂದಂಗೆ ನಿಜವಾದ ಭಕ್ತರಂದ್ರೆ ಹೆಂಗಿರ್ಬೇಕ್ರಿ? ಸದ್ಗುರು ಹೇಳಂದ್ರೆ ನಮಗೆ ತಾವು ಹೊರತು ಮತ್ತೊಬ್ರು ಇಲ್ಲ, ಮತ್ತೊಂದು ಮಾತಿಲ್ಲ. ತೊಗೊಂಡು ಏನು ಮಾಡೋದು ನಮಗೆ? ಏನಾರೇ ಹೇಳ್ರಿ, ನನ್ನ ಗುರಿ ಏನದ? ಸದ್ಗುರು ಕೊಟ್ಟು ನಾವು ಸ್ಮರಣೆ ಮಾಡೋದು, ಅದೇನು ಅನುಭವ ತೊಗೊಳ್ದು ನಮಗೇನು ಮುಕ್ತಿ ಪಡಿಬೇಕಾಗಿದ್ದ. ಮತ್ತು ಇದೇನು ಹೊಳೆ ಮಳೆ ಬರಲಿಕ್ಕಿದೇನು ಪುಕ್ಷಟಿ ಬಿದ್ದಂತ ತಿಳ್ಕೊಂಡ್ರಿ ಮನುಷ್ಯ ಜನ್ಮ. ನೀವು ಇದೊಂದು ಜನ್ಮ ಕೊಟ್ಟ ಲಾಟ್ರಿ ಹೊಡೆದ್ರಿ. ನೀವು ಲಾಟ್ರಿ ಟಿಕೆಟ್ ತೊಗೊಂಡ್ರಿ. ನಾನು ಮೊದಲು 1 ಲಕ್ಷ ಟಿಕೆಟ್ ಪ್ರಿಂಟ್ ಮಾಡಿ ಒಬ್ರಿಗೆ ಲಾಟ್ರಿ ಹತ್ತೈತಿ. 1 ರೂಪಾಯಿ ಟಿಕೆಟ್ ಇಟ್ಟರು 1 ಲಕ್ಷ 2 ಲಕ್ಷ ಟಿಕೆಟ್ ಮಾರಾಟ ಮಾಡಿದಾಗ ಒಬ್ರಿಗೆ ಲಾಟ್ರಿ ಹತ್ತೈತಿ, ಹೌದಲ್ಲ? ಹಂಗೆ ನಮಗೊಂದು ಲಾಟ್ರಿ ಹತ್ತೈತಿ. ಮನುಷ್ಯ ಜನ ಬಂದದ. ಈಗೂ ನಾವು ಅರ್ಥ ಮಾಡ್ಕೊಂಡಿವಂದ್ರೆ ನಮ್ಮಂಥ ಪಾತಕಿಗಳು ಯಾರೂ ಇಲ್ಲ. ಮಹಾರಾಜರು ಏನು ಮಾಡ್ಬೇಕು ಹೇಳ್ರಿ? ಅವ್ರು ಏನು ಮಾಡೋರು? ನಾ ಹೇಳಿದ್ನಪ್ಪ ಹೇಳ್ತಾರೆ ಮ್ಯಾಲೆ ಅವರು ರಿಪೋರ್ಟ್ ಕೊಡ್ಬೇಕಾಕತ್ರಿ. ಮ್ಯಾಲೆ ಭಾವಸಾಹೇಬ್ ಮಹಾರಾಜರಿಗೆ ಹೋಗಿ ನಾನು ಏನು ಮಾಡಿರಪ್ಪ, ನಾನು ಕೊಟ್ಟೀನಿ, ಎಲ್ಲ ಹೇಳಿನಿ, ಮಾಡಿ ತೋರಿಸೀನಿ. ಬೇಕಾದ್ರೆ ಈಗೇನು ಹುಡುಗರು ಕೂತಾವೆ, ಇವ್ರು ಮುತ್ಯಾಗಳು ಇವ್ರು ಅಪ್ಪಗಳು ನನ್ನ ಮುಂದೆ ಕುಣಿದು ಮಾಡ್ಯಾರ, ಅವ್ರು ಮಾಡಿಸಿ ತೋರಿಸೀನಿ, ಅವ್ರ ಉದಾಹರಣೆ ಕೊಟ್ಟೀನಿ. ಅವರೆಲ್ಲ ಎಂಥ ಮುಖದ ಮೇಲೆ ತೇಜ್ ಆಗಿತ್ತು. ಇನ್ನೂ ಇವಾಗ ಪರಾಣವಲ್ತು, ನಾ ಬರೀ ಇದೇ ಮಾಡ್ಕೊತ ಕೂತು ಆಗೋದು. ಹೌದ್ರಿ ಮಮಕಾರ ಬಿಡು. ನಾವು ಮೊದಲು
ನಾನು ನನ್ನದು ಅಹಂಕಾರ ಬಿಡಲಾರ್ದ ಕೆಲಸ ಆಗೋದಿಲ್ಲ ರೀ. ಅಹಂಕಾರ ಬಿಡುನು, ಮಮಕಾರ ಬಿಡುನು, ನಿನ್ನ ಹೊರತು ನನಗೆ ಯಾರಿಲ್ಲಪ್ಪ ಸದ್ಗುರುನಾಥ. ಯಾಕಂದರೆ ಅವರು ಶಂಕರಣ್ಣವ್ರ ಸಪ್ತಾಹ ಚಾಲೂ ಮಾಡಿದ ಹಿಡ್ಕೊಂಡು ಇಲ್ಲಿ ಮಠ ನೋಡಿ ಏನು ಅದು ಇವು ಶಂಕರಣ್ಣ ಶಕ್ತಿ ಏನದು ನಿಂತ ಇವನು ಸಂಕಲ್ಪದ ನಿಮಿತ್ತ ಮಾತ್ರೇನ ಭವ್ಯ ಸವ್ಯ ಸಾಚಿ ಗೀತಾದಾಗ ಹೆಂಗೆ ಭಗವಂತ ಏನೋ ಶಂಕರ ನೀವು ಸಂಕಲ್ಪ ಮಾಡೋ ಸಪ್ತಾಹ ನಾ ಮಾಡ್ತೇನೆ ಸಮರ್ಥ ನಿಂತ ಸಪ್ತಾಹ ಮಾಡ್ಲಿಕ್ಕತ್ರ ಏನು ವೈಭವ, ಏನು ಇದು ಆನಂದ ಏನೈತ್ರಿ. ನಮ್ಮ ಕಣ್ಣಿದ್ರಿಗೆ ನೋಡ್ಲಿಕ್ಕತ್ತೀವಿ. ಎಷ್ಟ ಈ 4 ಮಂದಿ ಕೂತ್ರು ಒಬ್ಬರು ತೊಡಿಯೊಬ್ರು ಹಚ್ಚಿದ್ವಿ, 5 ಬಾಗಿಲು ಹೊರಗೆ ನಿಂದಿರ್ಬೇಕು. ಅಂಥ ಕೋಲ್ಯಾಗ ಮಾಡಿದ್ದು ಸಪ್ತಾಹ ಚಾಲೂ ಮಾಡಿದ್ವಿ. ಇವತ್ತಿಂದು ಸ್ವಂತ ಮನೆಯಾಗ ಇಂಥ ವೈಭವದಿಂದ ಸಪ್ತಾಹ ನಡೀಬೇಕಾದ್ರೆ ನಮ್ಮದು ಏನ್ರಿ ಕರ್ತೃತ್ವ ಅದೇನ್ರಿ? ನಮ್ಮ ಕರ್ತೃತ್ವದಿಂದ ಏನಾಗ್ತದೆ ರೀ? ಒಬ್ರಿಗೆ ಹೊಟ್ಟೆ ತುಂಬಲಿಕ್ಕೆ ಆಗೋದು ನಮ್ಮ ಕರ್ತೃತ್ವದಿಂದ. ಸದ್ಗುರುನಾಥ ಇದ್ದಾನ ಅಂತ ತಿಳ್ಕೊಂಡು ನಮ್ಮ ನಡೆದದ ಸಕಲ ಈ ರಾಮಕರ್ತ ಅನ್ರಿ ಪ್ರಪಂಚ ಆನಂದ ಆಗ್ತದೆ. ನಾನು ನೋಡ್ರಿ ನನ್ನ ಮಗನ ಮಾಡಿಸಿ ಏನು ನಿನ್ನ ಮಗನ ಮಾಡಿಸಿ ಗೋಟಿ ಕೊಟ್ಟು ಹೋಗೋಣ ಈ ಬೇಕಾದಟ್ಟು ಕಲಿಸ ಹೋಗ್ಬಿಡ್ತಂತ ಹೆಂಡತಿ ಕರ್ಕೊಂಡವ ಮುಂದೆ ಮಾಡೋನಿದ್ದೀನಿ. ಸದ್ಗುರು ಇದನ್ನು ಕಲಿಸ್ರಿ ಹುಡುಗರಿಗೆ, ನಿಮ್ಮ ಮಕ್ಕಳಿಗೆ ಕಲಿಸ್ಬೇಕಾಗಿದ್ದು ಸಂಸ್ಕಾರ ಕಲಿಸ್ರಿ. ವಿದ್ಯೆ ತೊಗೊಂಡು ಏನು ಮಾಡೋರು ಅದನ್ನು ಹೊಟ್ಟೆ ತುಂಬಿಕೊಳ್ಳಿ ವಿದ್ಯೆ ಯಾವ್ದು ಕಲ್ತ್ರೇನು, MBBS ಕಲ್ತ್ರೇನು, ಡಿಪ್ಲೊಮಾ ಕಲಿತ್ರೇನು, ಅದು ಹೊಟ್ಟೆ ತುಂಬಲಿಕ್ಕೆ ಅಷ್ಟೇ. ನಿಜವಾದ ವಿದ್ಯೆ ಯಾವುದು? ಸಂಸ್ಕಾರ. ನಮ್ಮ ಮಹಾರಾಜರ ಸಂಸ್ಕಾರ ಹೆಂಗೆ ಕೊಟ್ರಿ? ಎಕ್ಕೊಂಡಿ ಡಾಕ್ಟ್ರಿ ಶಂಕರರಾಯಣ ಕೃಷ್ಣ, ಡಾಕ್ಟರ್ ಕೃಷ್ಣ ಮಹಾರಾಜ ರಾಮರಾವ್ ಮಹಾರಾಜ ನಮಸ್ಕಾರ ಮಾಡಿ ಬಂದು ರಂಗರಾವ್ ಮಹಾರಾಜರಿಗೆ ಮಾಡಿದ್ರು. ಮಗಳವ್ರ ಅಪ್ಪಾವ್ರ ಅವ್ರವ್ ಕೂತಿದ್ರು. ಅಲ್ಲಿ ಆಯ್ ಎಕ್ಕೊಂಡಿ ಆಯ್ ಯಾಕಪ್ಪ ನಿಜ ಇದು ಕರೆ ದೇವ್ರನ್ನ ಬಿಟ್ಟೇನು ಕೃಷ್ಣ ಅಂದ್ರೆ ಅಲ್ಲಿ ಮಾಡಿ ಹೆತ್ತ ತಾಯಿ ತಂದೆಯರ ಚಿತ್ತವನ್ನು ವಹಿಸಿ ಗತಿಯನ್ನು ಬಯಸಿದ್ದಾರೆ. ಏನು ಫಲ? ಸ್ವಾಮಿ ಶ್ರೀ ಪುರಂದರ ವಿಠಲನ ನೆನೆಯದೆ ಮೌನವ ಮಾಡಿದರೆ ಏನು ಫಲ? ಮನಸ್ಸಿನಾಗ ಒಬ್ಬರು ಸಲ ಸಾಕಾಗಿದ್ರೆ ಪಾಡ್ಯಾಗ ನನ್ನ ಕಿರಿಕಿರಿ ಭಾಳ ಕೊಡ್ಲಿಕ್ಕತ್ತಾನ ಮ್ಯಾಲೆ ನೋಡ್ತೀಯ ಮೌನ, ಒಳಗಡೆ ಮತ್ತೊಬ್ಬರ ಮೇಲೆ ದ್ವೇಷ. ಇದು ಬೇಡ. ಒಳಗ ಹೊರಗೆ ಏಕವಾಗಿ ಸೋರುತ್ತಿರುವುದು ಮನೆಯ ಮಾಳಿಗೆ. ಶರೀಪುರ ಬರೋದಾಗ್ಯಾರಲ್ಲ ಅಂತರಂಗ ಒಂದೇ ಬೈಯೋದಿತ್ತ ಇದ್ರಿಗೆ ಬೈಯೋನು ಏನು ಗುಂಡು ಹಾಕ್ತಾನೆ ನಮಗೆ, ಹೊಗಳೋದಿತ್ತು ಇದ್ರಿಗೆ ಹೊಗಳೋದು. ಒಳಗ ಹೊರಗೆ ಮಾಡೋದ್ರಿಂದ ಕೆಲಸ ಮಾಗೆ ಏಕ್ ಪುಡೆ ಏಕ ತೋಯಕ್ ಪಡ್ತ ಮೂರ್ಖ ದಾಸೋದ್ಯಾಗ ನಾನು ಏನೋ ಅಲ್ಲಿದ್ರೆ ದಯವಿಟ್ಟು ಇವು ನನ್ನೂ ಅಲ್ಲ. ಸಮರ್ಥ ರಾಮದಾಸರೇ ಬರೆದಿದ್ದೀವಿ ವಾಕ್ಯಗಳು, ತುಕಾರಾಮರ ಭಂಗಗಳೇ. ಅದಕ್ಕೆ ನಾವು ನೀವು ಎಲ್ಲ ಬರೇ ಸಪ್ತಾಹಕ್ಕೆ ಬರೋದು ಪ್ರಸಾದ ಏನ್ರಿ ಆನಂದ ಆಗ್ತಾಳ್ರಿ. ಹಿಂಗೆ ನೋಡಿದ್ರೆ ಪ್ರಸಾದ ಉದರ ಭೋಷಣಕ್ಕಾಗಿ ಭಗವಂತನ ಪ್ರಸಾದ ಎಷ್ಟು ತಿಂದ್ರು ಹೊಟ್ಟೆ ತುಂಬ ಹೊಡಿಲಿಕ್ಕಿರಿದ. ನಾವು ಬದುಕು ಸಲುವಾಗಿ ತಿನ್ನಂಗಿಲ್ರಿ, ತಿನ್ನೋ ಸಲುವಾಗಿ ಬದುಕಲಿಕ್ಕತ್ತೀವಿ. ಹಿಂಗೆ ನಾವು ಸಪ್ತಾಹದ ಆನಂದ ಸಿಗಾವಲ್ತ ನಮಗೆ. ಚೂಡ ಮಸ್ತ್ ಆಗಿದ್ದು, ಬಾಳಿಕಾಯಿ ಏನ್ರಿ ಅದ್ಭುತ ಇತ್ತು. ಚಹಾ ಏನ್ರಿ ಅಮೃತ ಏನು ಹುಟ್ಟಿದಾಳೆ ಬಿಲಿ ಮಠ ಚಹಾ ಕುಡಿದ್ರು ಡ್ರಮ್ನಾಗ ಹಾಕಿದ್ರೆ ಒಂದು 60-70 ಡ್ರಮ್ ಚಹಾ ಹಾಕಿದ್ದು ನಮ್ಮ ಅಷ್ಟು ಚಹಾ ಕುಡಿದೀವಿ ನಾವು. ಏನು ಚಹಾ ಆಗಿತ್ತಂತೀನಿ ನಾನಾ ಮತ್ನಿ ಉಪ್ಪಿಟ್ಟ ನಿಮ್ಮಿಬ್ಬರ ಕೈ ಹತ್ತಿ ಅಂದ್ರೆ ಅಮೃತ ಸುಂಪ್ರಸಾದ್ ಏನು ಹೊಟ್ಟೆ ತುಂಬ್ಕೋಬೇಕ? ಭಗವಂತ ನಾಮಸ್ಮರಣಿ ಸತ್ಪುರುಷರ ಬಾಯಿಲಿ ವಚನಗಳು ಬರ್ತಿರ್ತಾವೆ ಕೇಳ್ರಿ. ಅದನ್ನು ಕೇಳೋ ಸಲುವಾಗಿ ನಾವು ಬಂದೀವಿ ಹೊರತು ತಿನ್ನಲಿಕ್ಕೆ ಉಣ್ಲಿಕ್ಕೆ ನಾವು ಸಪ್ತಾಹಕ್ಕೆ ಬಂದಿಲ್ಲ. ತಿನ್ನು ನಮ್ಮ ಮನೆಯಾಗ ಅದ ಅಲ್ಲಿ ತಿನ್ನಬೇಕಾದಟ್ಟು ಇಲ್ಲಿ ಬಂದಿದ್ದು ಅವರು ಪ್ರಸಾದ ಅಂತ ಹಾಕ್ತಾರೆ. ನಾವು ಅಷ್ಟು ಪ್ರಸಾದ ತೊಗೊಂಡು ಮುಖ್ಯ ಬೇಕಾಗಿತ್ತು ನಮಗೆ ಅಂದರೆ ಜ್ಞಾನ. ಸದ್ಗುರುನಾಥನ ಬಗ್ಗೆ ನಮ್ಮ ನಿಷ್ಠಾ ಏರ್ಪಡಬೇಕ್ರಿ. ಅವ್ರ ಬಗ್ಗೆ ನಮ್ಮ ನಿಷ್ಠಾ ಕೂಡಲಿಲ್ಲ ಅವಂತ ಭಕ್ತ ಆಗ್ತಾನೆ ರೀ. ನಾವು ಭಕ್ತರಾಗಬೇಕು ಅಂದ್ರೆ ಅವನ ಹೊರತನ್ನ ಮತ್ತೊಬ್ಬರಿಲ್ಲ, ಅವ್ನ ನಾಮದ ಹೊರತು ಮತ್ತೊಂದು ಮಂತ್ರ ಇಲ್ಲ. ಇವರು ಸಂತ ರಾಜಾರಾಮ ಮಹಾರಾಜರು ಬರ್ತಾರೆ, ನಾಮ ಪರತ ಮಂತ್ರನಾಗಿ ವೇದಶಾಸ್ತ್ರ ದೇತಿಗ್ವಾಗಿ. ನಾಮದ ಹೊರತು ಅಟ್ರಾ ಪುರಾಣಾಂಚೆ ಪೂಟಿ ನಾಮೇ ವಿನಾಯಿ ಗೋಷ್ಠಿ ತುಕೋಬರ ಹೇಳಿಲ್ರಿ. 18 ಪುರಾಣ ನೀವು ತೆಗೆದು ನೋಡ್ರಿ, ನಾಮದ ಹೊರತು ಮತ್ತೊಂದಿಲ್ಲ. ಇಲ್ಲಿ ಎಟ್ಟರಿ ಹೇಳಿದ್ರಿ, ಎಟ್ಟರಿ ಕೇಳಿದ್ರಿ. ಇದನ್ನೇ 70-80 ವರ್ಷ ಆದ್ರು ಮಂಡಕಾಲಿ ಬ್ಯಾಣ್ಯಾಗ ಹೋದ್ರಪ್ಪ ಕುರ್ಚಿ ಮೇಲೆ ಕೊಡಕತ್ತೀವಿ ನಾವು. ಕೇಳಿ ನಾಮಸ್ವರ್ಣಿ ಮಾಡೋಣ, ಸಂಕಲ್ಪ ಮಾಡ್ಕೊಂಡು ಹೋಗೋಣ. ಶಂಕರಾರಮಣಿ ಸಪ್ತಾಹಕ್ಕೆ ಬಂದೀವಿ, ಅವರು ನಾಮಸ್ವರ್ಣಿಗೆ ಭಾಳ ಒತ್ತು ಕೊಡ್ತಾರೆ. ಸಂಕಲ್ಪ ಮಾಡೋಣ, ಭಗವಂತ ನನಗೆ ಅಪೇಕ್ಷೆ ಆದ ಸದ್ಗುರುನಾಥ ನಾಮಸ್ವರ್ಣಿ ಮಾಡ್ಬೇಕಂತ ಹೆಂಗಾರೆ ಮಾಡಿ ನೀನೇ ಮಾಡಿಸು. ಇದನ್ನು ಅನ್ಕೋತವ್ರೆ ಮಾಡಿಸ್ತಾನೆ ರೀ ಅವ ತಥಾಸ್ತು ಅಂತ ದೇವ್ರೆ. ಹಳ್ಳಿ ಊರಾಗ ನಮ್ಮವ್ವ ಆಯಿಗಳು ಹೇಳ್ತಿದ್ರು, ಕೆಟ್ಟ ಮಾತಾಡಬೇಡ ದೇವ್ರು ತಥಾಸ್ತು ಅಂತ. ನಾನು ಒಳ್ಳೇದು ಬಯಸೋಲ್ಲ ಸದ್ಗುರುನಾಥ ನನ್ನ ನಾಮಸ್ವರ್ಣಿ ಮಾಡ್ಬೇಕಂತ ಅಪೇಕ್ಷೆ ಅದ, ನೀನು ಕೃಪಾ ಮಾಡಪ್ಪ ಅಂತ. ಅವರು ಸಪ್ತಾಹ ಮಾಡಿದಕ್ಕೆ ಸಾರ್ಥಕತೆ ಏನಪ್ಪ, ನಮ್ಮ ಸಪ್ತಾಹಕ್ಕೆ ಬಂದು ಒಂದಿಷ್ಟು ನಾಮಸ್ವರ್ಣಿ ಮಾಡ್ಲಿಕ್ಕತ್ತು. ಅವ್ರಿಗೇನಿಲ್ಲ ರೀ, ಮೋಕ್ಷಕ್ಕೆ ಹೋದ್ರೆ ನೀವು ವೈಕುಂಠಕ್ಕೆ ಹೋಗ್ತೀರಿ, ವಿಮಾನದಾಗ ಕೂತವ್ರಿ, ಕಾರ್ಯಾಗ ಕೂತವ್ರಿ, ಶಂಕರನಾರಿಗೆ ಬರೋದಿಲ್ಲ. ಆದರೆ ಸಪ್ತಾಹ ಮಾಡಿ ಕೂಡಿದಾಗ ನಾವೆಲ್ಲ ಚಿಂತನೆ ಮಾಡಿಲ್ಲ. ಈ ಚಿಂತನೆ ಕೆಲಸಕ್ಕೆ ಹಚ್ಬೇಕು. ನಾವು ನೀವು ಬಂದಿದ್ದೆಲ್ಲ ಸಾರ್ಥಕತೆ ಆಗಲಿ. ಯಾಕಂದ್ರೆ ಟೈಮ್ ಭಾಳ ಆಗಿದೆ. ಅದಕ್ಕೆ ನಾವು ನೀವು ನಿಜವಾದ ಭಕ್ತ. ನಿನ್ನೆ ವಿಷಯ ಬೇರೆ ಇತ್ತು, ನಾಳೆ ಬೇರೆ ಆದ ವಿಷಯ. ಏನಪ್ಪ ನಾವು ಭಕ್ತರಾಗಬೇಕು ಆಗಿತ್ತಂದ್ರೆ ಮೊದಲೇ ಅವನ ಮೇಲೆ ಇಷ್ಟ, ಅವನ ಮೇಲೆ ನಾವು ಏನಪ್ಪ ಅಂತಂದ್ರೆ ನಿಜವಾಗಿರ್ತಕ್ಕಂಥ ಅವನ ವಚನ ಮೇಲೆ ವಿಶ್ವಾಸ ಇರ್ತೀವಿ ಅಂದ್ರೆ ನಮ್ಮ ಜನ್ಮ ಸಾರ್ಥಕ. ಬರೀ ಹೇಳಿದೆಲ್ಲ ನಿಮಗೆ 3 ತಾಸು ಸತ್ಸಂಗ ಮಾಡಿ 21 ತಾಸು ನಾವು 21 ತಾಸು ಬಾರಾ ಬಂದ್ಗಡಿ ಮಾಡಿದರೆ ಹೆಂಗೆ ಕೆಲಸ ಕೊಡಬೇಕು?
ಆ ವಿಠಲರಾಯರು ಹೇಳ್ಯಾರಿಲ್ಲ ಮಲ್ಲು ಕೇಳಿ ಕೀರ್ತಂದಾಗ ನೀವು ಏನು ಮಲೇರಿಯಾ ಒಂದು ಸಣ್ಣ ಗುಳಿಗೆ ತೊಗೊಂಡು ಅರ್ಧ ಕಿಲೋ ಮಿರ್ಚಿ ಬಜ್ಜಿ ಪಡೆದ್ರೆ ಗುಳಿಗೆನ ಹೊಡಿಬೇಕು ನೀವು 3 ತಾಸು ಸತ್ಸಂಗ ಮಾಡಿ 21 ತಾಸು ನಾವು ಬಾಂಧಗಡಿ ಮಾಡಿದರೆ ನಮಗೆ ಅನುಭವ ಬಾಂದ್ರೆ ಎಲ್ಲಿಂದ ಬರಬೇಕದು ಅದನ್ನು ನಾವು ಆಚಾರ್ಯನೇ ಶುದ್ಧ ಮಾಡಿಕೊಳ್ಳು. ನಾನಾ ಸಾಲು ಮನೆಯಲ್ಲಿ ಹೇಳ್ತಿದ್ರು ಗುರುದೇವ ರಾಂಡೆ ಅವ್ರ ಗೆಳೆಯ ಜಮಖಂಡಿಯಿಂದ ನಾಮ ತೊಗೊಳಿಕ್ಕೆ ಹೋಗಿದ್ದಾರೆ ಬಾಬಾ ಸಾಹೇಬ್ ಮಹಾರಾಜರ ಕಡೆ. ಅವ್ರ ಗೆಳೆಯ ನಾಮ ತೊಗೊಂಡ್ಕೊಳ್ಳಿ ದೃಷ್ಟಿ ಮೇಲೆ ದೃಷ್ಟಿ ಕೂತು ಬಿಡ್ತಂತೆ. ಗುರುದೇವ ರಾಂಡೆ ಅವರು ನಮ್ಮ ದೃಷ್ಟಿನೂ ಕೂಡ ಅಂತಂದ್ರೆ ಅವಾಗ ಬಾಬಾ ಸಾಹೇಬ್ ಮಹಾರಾಜ ಅಂಬೂರಾವ್ ಮಹಾರಾಜ್ ಹೇಳಿದ್ರು ಅವ್ನ ವೃತ್ತಿ ಸ್ಥಿತಿ ಕರೆಕ್ಟ್ ಅದ ನೋಡಿ ಇವು ತಾತ್ಪರ್ಯ ನಿಮಗೆ ನಮ್ಮ ವೃತ್ತಿ ಕರೆಕ್ಟ್ ಇತ್ತಂದ್ರೆ ನಾಮ ಹತ್ಯೆ ಬಿಡ್ತದೆ. ಅದಕ್ಕೆ ನಮಗೆ ನಿಮಗೆಲ್ಲ ನಾವು ಸರ್ ಮಾಡ್ಕೊಂಡು ಇದಕ್ಕೆ ನಾವೇ ಮಾಡ್ಕೋಬೇಕು. ಇದನ್ನು ಮಹಾರಾಜರು ಮಾಡಿದ್ರೆ ಹೆಂಗೆ ರೀ ಅಡುಗೆ ಅಕ್ಕಿ ಕೊಡ್ತಾರೆ ಬೆಲ್ಲ ಕೊಡ್ತಾರೆ ಸಜ್ಜಿಗೆ ಕೊಡ್ತಾರೆ ಮಾಡ್ಕೊಂಡು ತಿನ್ನಬೇಕು. ನೀವು ತೂತು ಮಾಡಿ ಕೈಯಾಗಿ ತಿನ್ನಿಸ್ರಿ ಅಂದರೆ ಕೋಟ್ಯಾವಧಿ ಭಕ್ತರು ಸಲುಬೇಕು ಅವರು. ಯಾರು ಊರಾಗ ಕೂತು ನೆನೆಸ್ತಾರೆ, ಯಾರು ಇಲ್ಲಿ ಕೂತು ನೆನೆಸ್ತಾರೆ, ಯಾರು ಮತ್ತೊಂದು ಕಡೆ ನೆನೆಸ್ತಾರೆ. ಸಮರ್ಥ ರಾಮದಾಸರು ಇಸ್ರು ಪ್ರವಚನ ಹೇಳಿ ಕತ್ತಿದ್ರು ಸಜ್ಜನಗಢದಾಗ. ಒಮ್ಮಿಗೆ ಮೈಯೆಲ್ಲ ಹಸಿ ಆಗಿಬಿಡ್ತಿತ್ತು ಅವ್ರು. ಹಸಿ ಆದ ಕೂಡ ಎಲ್ಲರೂ ಕೂತವ್ರು ಕಲ್ಯಾಣಿ ಅದು ಗಾಬರಿ ಆದ ಹಿಂಗ್ಯಾಕಾಯ್ತು ರಾಮದಾಸ್ ಮಹಾರಾಜರಿಗೆ ಈ ಜ್ವರ ಬಂದು ಬೆವರು ಬಿಟ್ಟಂಗೆ ಆಕತ್ಲ ಎಲ್ಲ ಮೈ ಹಸಿ ಆಗಿಬಿಡ್ತು. ಇದು ಹಿಂಡಿದ್ರತ್ತ ಅದನ್ನು ನಾನು ಶಾಟಿ ಹಾಕ್ಕೊಂಡಿತ್ತು ಕುಡ್ದು ನೋಡಿ ಕಲ್ಯಾಣಿ ಅಂದ್ರಂತ. ಇನ್ನೊಬ್ಬ ಕೊಟ್ಟರು ನಾಲ್ಗೆ ಹಚ್ಚಿರು ಉಪ್ಪಿತ್ತಂತ ಬಿಡ್ರ ನಾನು ಮುಂದೊಂದು ವಾರ ಬಿಟ್ಟು ಒಬ್ಬ ಬಂದಂತ್ರಿ ಬಂದು ಸಾಷ್ಟಾಂಗ ಹಾಕಿದಂತ ಕಂಡಾಪಟ್ಟಿ ಮಿಠಾಯಿ ಮುದ್ದಿ ಸಕ್ರೆ ಪೇಡಿ ಗಿಡಿ ಎಲ್ಲ ಸಜ್ಜನಗಡ ತೊಗೊಂಬಂದು ನೀವು ಯಾರು ಒಮ್ಮೆ ಬಂದೇರಿ ಇವತ್ತು ನೋಡಕತ್ತೀವಂತೆ. ನಮ್ಮಂಥವ್ರು ಅಲ್ಲ ಕಾರ್ಬಾರ್ ಮಾಡೋ ಕೆಲಸ ನಮ್ಮಂಥವ್ರದ್ದು ಇರ್ತದೆ. ಮಹಾರಾಜರೇನು ಕೊಡ್ಲಿ ಬಿಡಿ ಅವ ಕೊಡ್ಬೋದು ನಾವು ಬಿಡೋದಲ್ಲ ಒಳಗಂಡೆ. ಯಾರು ನೀವು ಹಿಂಗೆ ಫಸ್ಟ್ ಟೈಮ್ ಬಂದಿರಿ ಇಲ್ರಿ ಹಡಗನ್ಯಾಗ ಬರ್ಲಿಕ್ಕತ್ತಿದ್ವಿ ನಾವು ವ್ಯಾಪಾರಿಗಳು. ಶಿವಾಜಿ ಗುರುಗಳು ರಾಮದಾಸರು ದೊಡ್ಡ ಸತ್ಪುರುಷರಿತ್ತು ಅದಾರಂತ ದೊಡ್ಡ ಬಿರುಗಾಳಿ ಬಂದು ನಾವು ಮನಗಾಕತ್ತಿತ್ರಿ ನಾವು ಇವ್ರು ಸ್ಮರಣೆ ಮಾಡಿದ್ವಿ ಬದುಕಿದ್ದೀವಿ ಅಂತ. ಅವತ್ತೇನು ಅವ್ರಿಗೆ ಇವ್ರ ಮೈ ಮೇಲೆ ನೀರು ಬಂತು ಇವ್ರು ಹೋಗಿ ಅವ್ರನ್ನ ಬದುಕಿಸಿದ್ರು. ಅದಕ್ಕೆ ಇವ್ರ ಶಾಟಿ ಎಲ್ಲ ಉಪ್ಪು ನೀರಾಗಿತ್ತು. ಹಂಗೆ ಸಮರ್ಥರಿಗೆ ನಮ್ಮ ಅಟ್ಟಕ್ಕಾಗೋದಲ್ರಿ ಮುಂಬೈದಾಗ ಕೂತು ನೆನೆಸ್ತಾರೆ, ಆಗ್ರದಾಗ ಕೂತು ನೆನೆಸ್ತಾರೆ. ಇವರೆಲ್ಲರೂ ಸಲುಬೇಕಾಗ್ತದೆ ಸದ್ಗುರುನಾಥ್ ಅವ್ನ ಜವಾಬ್ದಾರಿ ಐತ್ರಿ ಅವ್ಗೆ. ಅದಕ್ಕೆ ಬರೀ ನಮಗೆ ಹೇಳೋಣ ಎಷ್ಟು ಮಾಡ್ಕೋತ ಹೋಗೋನು. ಇಷ್ಟೆಲ್ಲ ನಮಗೆ ಸಂತ ಮಂಡಳಿ ಕೊಟ್ಟಾನ. ಸಂತ ಆಲಿಯಾಗಾರ ತೋಚಿ ದಸರಾ ದಿವಾಳಿ ಎರಡು ಯಾಕೆ ಹೇಳಿದ್ರಿ ದಸರಾ ದಿವಾಳಿ ಅಂತ? ಒಂದು ಅಶ್ವಿನ ಮಾಸದಾಗ ಬರ್ತದೆ ರೀ, ದೀಪಾವಳಿ ಪಾಡ್ಯ ಕಾರ್ತಿಕ ಮಾಸದಾಗ ಬರ್ತವೆ. ಎರಡು ಒಮ್ಮೆ ಬಂದಂಗೆ ರೀ ನಮ್ಮ ಮನೆಗೆ ಅಂಥ ಅದ್ಭುತ ನೋಡ್ರಿ. ಹೌದಲ್ಲ ಸಂತರು ಬಂದ್ರೆ ಹಂಗದ ಮತ್ತು ಇಷ್ಟೆಲ್ಲ ಕಲಿಸಿ ಕೊಟ್ಟು ಮತ್ತು ನಾವು ಏನು ಹೇಳ್ತಾರಲ್ರಿ ಬೇಡ ಅನ್ನೋದು ಹೀನ ಉಪಮ ಆಗ್ತದಿಲ್ಲ ಹೇಳೋದು ಬೇಡ. ಎಲ್ಲ ಭಗವಂತ ಕೊಟ್ಟಾಗ ನಾವು ಬಿಟ್ಟಿವಿ ಅಂದ್ರೆ ನಮ್ಮಂಥ ಮೂರ್ಖರು ನಾವೇ ಹೊರಗಿನವ್ರು ಪಾಡ್ರಿ ಒಂದು ನಾಮರೇ ಮಹಾರಾಜರು ಉಳಿಸಿದಂಗೆ ಹಾಕಿತ್ತು. ನಾವು ನಾಮ ತೊಗೊಂಡು ನಾಮೂ ಹಾಳು ಮಾಡಿದಂಗೆ ಆಕೈತಿ. ಸುಮ್ಮನೆ ಏನು ಸಾಧನೆ ಮಾಡ್ಲಿಕ್ಕಂದ್ರೆ ವೇದನ್ಯಾಗ ಒಂದು ಕತೆ ಬರ್ತದೆ ಶಂಭು ಋಗ್ವೇದನ್ಯಾಗ 9ನೇ ಮಂಡಲದಾಗ ಏನು ಕತೆ ಬರ್ತದೆ ಅಂದ್ರೆ ಆ ಹೆಣ್ಮಗಳು ಹೇಳಿದ್ಲಂತ ನನ್ನ ಹೊಟ್ಟಿಲೆ ಹುಟ್ಟಿದ ಮಕ್ಕಳು ಮುಕ್ತರಾಗಲಿಲ್ಲ ಅಂದರೆ ನಾನು ಹೊಟ್ಟಿಲೆ ಹುಟ್ಟಬಾರ್ದು ನಾ ಬಂಜಿ ಆಗಿರು ಚಲೋ. ಅಪುತ್ರನ ಗತಿರ್ ನಾಸ್ತಿ ಅಂತ ವೇದನೆ ಬರ್ದಾರ ಖರೆ ನಾ ಬಂಜಿಯಾಗಿನೇ ಇರ್ಬೇಕು. ಯಾಕಂದ್ರೆ ಹುಟ್ಟಿದವ್ರು ಮೋಕ್ಷ ಹೊಂದಬೇಕು. ನಾಮ ತೊಗೊಂಡವರೆಲ್ಲ ಅನುಭವ ತೊಗೊಳಿಕ್ಕಿಲ್ಲ ತೊಗೊಳಂಗಿಲ್ಲ ಅಂದರೆ ಆ ನಾಮ ವ್ಯರ್ಥ ಮಾಡಿದಂಗೆ. ರಾಮರಾವ್ ಮಹಾರಾಜರು ರಂಗರಾವ್ ಮಹಾರಾಜರು ಕೊಟ್ಟರು ಎಂತಂದ್ರಿ ಪದಕ್ಕೆ ಕೂಡ್ಸಿ ಅವ್ರು ಮೆರೆಸ್ಲಿಕ್ಕತ್ತು ಗುರುವಿನ. ನಾವೇನು ಮಾಡೀವ್ರಿ ಅವ್ರೆ ಇಷ್ಟೆಲ್ಲ ಜೈಗುರು ಜೈಗುರು. ಈ ಸಲ ಸಪ್ತಾಹ ಮಸ್ತಾತ್ ನೋಡೋಣ ಏನು ಅಡಿಗೆ ಆಗಿ ತಿಂತೀನಿ. ಇದ್ರ ಬಿಟ್ಟರು ನಮ್ಮ ಬೇರೆ ಏನು ಹೇಳಿದ್ರು ಏನು ಕೇಳಿದ್ರು ಸುದ್ದಿನೇ ಇಲ್ಲ. ಸಪ್ತಾಹ ಚಲೋ ಅಂದ್ರೆ ಅಡಿಗೆ ಚಲೋ. ಮತ್ತೆ ಕಾರ್ಯಕ್ರಮರೇ 10 ನಿಮಿಷ ನಾವು ಸ್ವಲ್ಪ ಮುಗಿಸಿದ್ವಿ ಕೊಟ್ಟೆ ಕೊಳ್ಳ ಹರಿದು ಕೊಟ್ಟಿವಿ ತೂಕುಡ್ಸಿದ್ವಿ. ಅವ್ರು ಹೇಳಿದ್ರು ನಾವು ಮಲ್ಕೊಂಡು ಮಲಗಿದ್ದೀವಿ. ಇದರಿಂದ ಏನು ಸಾರ್ಥಕತೆ ಹೋನಾರ್ ಕಾಯಿ ವಿಚಾರ ಮಾಡಂತಾರೆ. ನಮಗೆ ನಿಮಗೆ ಎಲ್ಲ ಸಮರ್ಥರು ಅಂತ ಅವ್ರು ಸಪ್ತಾಹಕ್ಕೆ ಬಂದೀವಿ. ಇಷ್ಟೇನಪ್ಪ ಅಂತಂದ್ರೆ ತಮ್ಮ ಏನೇ ಇರೋಲ್ಲ ತಮ್ಮ ಪ್ರಪಂಚ ಸದ್ಗುರುನಾಥನ ಭಕ್ತರಿಗೆ ಕಡಿಮೆ ಆಗಬಾರ್ದು, ಸದ್ಗುರುನಾಥನ ವೈಭವ ಕಡಿಮೆ ಅವರು ಸಪ್ತಾಹ ಮಾಡ್ಯಾರಲ್ಲ. ನಾವು ಇಲ್ಲಿ ಬಂದು ಸಂಕಲ್ಪ ಮಾಡ್ಕೊಂಡು ಹೋಗೋಣ. ಇವ್ರು ಸಪ್ತಾಹಕ್ಕೆ ಹೋಗಿ ಬಂದೀವಿ, ದಿವ್ಸಕ್ಕೆ ಒಂದು ತಾಸರೇ ನಾವು ನಾಮಸ್ಮರಣೆ ಮಾಡ್ತೀವಿ ಅಂತ. ಅವಾಗ ಮಹಾರಾಜರಿಗೂ ಆನಂದ ಆಗ್ತದೆ. ಏನು ಬಾ ಶಂಕರ ಸಪ್ತಾಹ ಮಾಡಿದ ಮಂದಿ ಬಂದು ನಾಮಸ್ಮರಣೆ ಹೊತ್ತಿದ್ರು ಅಂತ ಅವರು ಮನಸ್ಸಿನಾಗ ಅನ್ಕೋತಾರೆ ಮಹಾರಾಜರು. ಇಲ್ಲ ಅಂದ್ರೆ ಇಷ್ಟೇ ಹೇಳ್ಕೊತ ಹೋಗುದ್ಲೆ ಶಂಕರಾನಂದ ಸಪ್ತಾಹದಾಗ ಭಾಳ ಅದ್ಭುತ ಆಗಿತ್ತು ಹೇಳ್ರಿ ಅಡಿಗೆ. ಇಲ್ರಿ ಅಕ್ಕಾರ ಕೈನ ಹಂಗದ್ರಿ ಶೋಭಾಕಾರ ಕೈ ಅಂದ್ರೆ ಏನ್ರಿ ಅನ್ನಪೂರ್ಣ ಇದ್ದಂಗೆ ಇದೇ ಹೇಳೋದು. ಅನ್ನಪೂರ್ಣ ಅಡಿಗೆ ಚಲೋ ಆಗಿತ್ತು, ಶಂಕರಾನ ಬಡ್ಡಿ ಮಸ್ತ್ ಆಗಿತ್ತು ಸಪ್ತಾಹ. ಅಲಂಕ ಡೆಕೋರೇಷನ್ 2 ಕಣ್ಣು ಸಾರಿ ಲಗ್ನಕ್ಕಿಂತ ಭಾರಿ ಆಗಿತ್ತು ರೀ. ಏನು ನೋಡಬೇಕಾಗಿದ್ದು ನೋಡ್ರಿ. ಇವೆಲ್ಲ ಮ್ಯಾಲಿಂದ ಬಿಡ್ರಿ. ನಾವು ಹೇಳ್ತೀವಲ್ಲ ಈಗ ಮಹಾರಾಜರು ಎತ್ತರಿದ್ರು ಕೆಂಪಿದ್ರು ಭಾರಿ ಚಲೋ ಎತ್ತರಿದ್ರು. ತೊಗೊಂಡು ಏನು ಮಾಡೋರು ಅದನ್ನು ಅವ್ರು ಏನು ಮಾಡ್ಯಾರ ಅದನ್ನು ನೋಡ್ರಿ. ಅವ್ರು ಏನು ಕೊಟ್ಟಾರ ಅದನ್ನು ನೋಡ್ರಿ. ಅದನ್ನು ನಾವು ನೋಡು ಕಾಲಿಗೆ ನಮಗೆ ಬಂದದ. ನಾವೆಲ್ಲ ಅದನ್ನು ಮಾಡಲಿಲ್ಲ ಅಂದರೆ ವ್ಯರ್ಥ ಹೋದಂಗೆ ಆಗ್ತದೆ. ಅದಕ್ಕೆ ನಮಗೆ ನಿಮಗೆಲ್ಲ ಮಹಾರಾಜರಂಥ ಶಕ್ತಿ ಕೊಡಲಿ ಅಂತೇಳಿ ನಾನು 10 ನಿಮಿಷ ಮುಗಿಸ್ತೀನಿ. ರಾಜಾದಿರಾಜ